ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಜ್ಜಿ ಕಂದ ಬಂದ್ಯಾ? ಅಶ್ವಿನ್, ಕಂದ, ಸದ್ಯ ನಿನಗ್ ಬಿಡುಗಡೆ ಆಯ್ತಲ್ಲ, ನನ್ಗದೇ ಸಮಾಧಾನ. ಕೊನೆಗೂ ಅಣ್ಣ ನನ್ನ ಕೈ ಬಿಡ್ಲಿಲ್ಲ ಅಮ್ಮ. ತುಂಬಾ ಹೋರಾಟ ಮಾಡಿ ನನ್ನನ್ನು ಬಿಡಿಸ್ಕೊಂಡ್ ಬಂದ. ನಾನು ಜೈಲಿಗೆ ಹೋಗೋದನ್ನ ತಪ್ಪಿಸಿದ್ದೇನೆ ಅಣ್ಣ. ಅಶ್ವಿನ್, ಈ ಮನೇಲಿ ಮತ್ತೆ ನಿನ್ ಮುಖ ನೋಡ್ತೀನೋ ಇಲ್ವೋ ಅಂತ ನನಗ್ ತುಂಬಾ ಆತಂಕ ಆಗೋಗಿತ್ತು. ಎಲ್ಲ ಸಾಕ್ಷಿಗಳು ನಿನ್ ವಿರುದ್ಧವಾಗಿ ಇದೆ ಅಂತ ಪೂಜಾ ಮತ್ತೆ ಮೀರಾ ಹೇಳಿದ್ಮೇಲಂತೂ ನನ್ ಪ್ರಾಣನೇ ಹೋದಂಗ ಆಗೋಗಿತ್ತು. ಸದ್ಯ ನೀನು ವಾಪಸ್ ಬಂದಿಯಲ್ಲ, ಅದೇ ನನಗ್ ತುಂಬಾ ಸಮಾಧಾನ ಆಗ್ತಿರೋದು. ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿ ಅದೆಷ್ಟು ದಿನ ಆಗಿತ್ತೋ ಏನೋ, ಇವತ್ತಂತೂ ಕಣ್ತುಂಬ ನಿದ್ದೆ ಮಾಡ್ತೀನಿ ನಾನು. ಅಶ್ವಿನ್, ಏನಾದ್ರೂ ತಿಂದ್ಯಾ? ಇಲ್ಲಮ್ಮ, ಫಸ್ಟ್ ಮನೆಗೆ ಹೋಗ್ಬೇಕು ಅಂತಂದ, ಅದಕ್ಕೆ ಕರ್ಕೊಂಡ್ ಬಂದ್ವಿ. 4 ಗೋಡೆ ಮಧ್ಯ ಇದ್ದು ಸಖತ್ ಫ್ರಸ್ಟ್ರೇಟ್ ಆಗೋಯ್ತು ಅಮ್ಮ. ಅದಕ್ಕೆ ನಾನೇ ಮೊದಲು ಮನೆಗೆ ಹೋಗೋಣ ಬಾ ಅಂದೆ. ಒಳ್ಳೆ ಕೆಲಸ ಮಾಡ್ದೆ. ಅಶ್ವಿನ್, ಇವತ್ ನಾನೇ ನನ್ ಕೈಯಾರೆ ಅಡ್ಗೆ ಮಾಡಿ ನಿನಗ್ ತಿನ್ನಿಸ್ತೀನಿ. ಬಾ. ಅತ್ತೆ, 1 ನಿಮಿಷ. ಅಶ್ವಿನ ಹಾಗೆ ಒಳಗಡೆ ಕರ್ಕೊಂಡ್ ಬರ್ಬೇಡಿ. ಅವನೆಷ್ಟು ದೊಡ್ಡ ಗಂಡಾಂತರದಿಂದ ಪಾರಾಗ್ ಬಂದಿದ್ದಾನೆ. ಹಾಗೆ ಒಳಗಡೆ ಕರ್ಕೊಳ್ಳೋದಕ್ಕಿಂತ ಇನ್ನು ಯಾವ ಕೆಟ್ಟ ದೃಷ್ಟಿನೂ ಅವನ ಮೇಲೆ ಬೀಳದೆ ಇರ್ಲಿ ಅಂತ ಕೆಂಪಾರ್ತಿ ಮಾಡಿ ಆಮೇಲೆ ಒಳಗಡೆ ಕರ್ಕೊಳ್ಳೋಣ. ಸರಿ, ತರ್ತೀನಿ. ಹಾಗೆ ಮಾಡು. ನೀನೇನೇ ಹೇಳು ಅಶ್ವಿನ್, ಈ ಸೇವಂತಿದು ಬಾಳ ಡಬ್ಬಲ್ ಗೇಮ್. ಅವಳನ್ನ ಮಾತ್ರ ನೀನ್ ನಂಬಕ್ ಹೋಗ್ಬೇಡ. ಏಯ್, ಶುರುವಾಯ್ತೇನೆ ನೀನ್ ಉಳಿಯಿಂದ ಕಾರ್ಯಕ್ರಮ? ಸುಮ್ನಿರಮ್ಮ ನೀನು. ಅಲ್ಲ ಕಣೋ ಅಶ್ವಿನ್, ನಿನ್ನ ಜೈಲ್ಗಾಕ್ಸಕ್ಕೆ ಅಂತ ನಿನ್ ವಿರುದ್ಧನೇ ಕೇಸ್ ತಗೊಂಡ್ಲು. ಆ ಕರ್ಣನ್ಗೆ ಸಪೋರ್ಟ್ ಮಾಡಿದ್ಲು. ಈಗ ದೊಡ್ಡದಾಗ ಹೋದ್ಲು, ಆರ್ತಿ ಮಾಡ್ತೀನಿ ಅಂತ. ಇಂಥ ನವರಂಗಿ ಆಟಗಳೇ ಕಣೋ ನನ್ಗೆ ಇಡ್ಸೋದಿಲ್ಲ. ನೋಡಿ, ಅದಕ್ಕೆ ಬಗ್ಗೆ ಯಾರು ಒಂದು ಮಾತು ಆಡಬೇಡಿ. ಅದಕ್ಕೆ ನ್ಯಾಯಕ್ಕೋಸ್ಕರ ವಾದ ಮಾಡಿದಾರಷ್ಟೆ. ಅವರು ನನ್ನನ್ನು ಜೈಲಿಗೆ ಕಳಿಸೋ ಉದ್ದೇಶದಿಂದ ವಾದ ಮಾಡಿಲ್ಲ. ಕರ್ಣ ಬಂದು ಅದಕ್ಕೆ ಹತ್ರ ಕೇಳಿದಾಗ ಅದಕ್ಕೆ ಹೂ ಅಂತ ಹೇಳಲೇಬೇಕಲ್ವಾ? ಯಾಕಂದ್ರೆ ನಾನು ಸೇವಂತಿ ಅದಕ್ಕೆನ ಬರೀ ಬಾಯಿ ಮಾತು ಕತ್ಕೆ ಅಂದೆ ಅಷ್ಟೆ. ಅವ್ರ ಪ್ರೀತಿಗೆ ಬೆಲೆ ಕೊಡ್ಲಿಲ್ಲ, ಅವ್ರನ್ನ ಸರಿಯಾಗಿ ಟ್ರೀಟ್ ಮಾಡಲಿಲ್ಲ. ಆದ್ರೆ ಕರ್ಣ ಆಗಲ್ಲ. ಅದಕ್ಕೆ ನಾ ಅಮ್ಮನ ಸ್ಥಾನದಲ್ಲಿ ಇಟ್ಟಿದ್ದ. ಅವನ್ ಪ್ರೀನ್ನ ಎಷ್ಟೇ ಪ್ರೀತಿಸಿದ್ರು ಅದಕ್ಕೆ ಜೀವನ ಹಾಳಾಗ್ಬಾರ್ದು ಅಂತ ಮೀರಾ ಕುತ್ತಿಗೆ ತಾಳಿ ಕಟ್ತ. ಅವನ್ ತ್ಯಾಗದ ಮುಂದೆ ನಾನ್ ಬರೀ ಕಸ ಅಷ್ಟೆ. ಹೆಂಡತಿ ಮೇಲೆ ಅಷ್ಟೆಲ್ಲ ಪ್ರೀತಿ ಇರೋನು ಕೇಸ್ ಯಾಕೆ ವಾಪಸ್ ತಗೊಂಡ? ಅರ್ಥನೇ ಆಗ್ತಿಲ್ವಲ್ಲ. ಏನ್ ನಡೆಸ್ತಿದ್ದ ನೀವನು? ಹೌದು, ಕರ್ಣ ಇಲ್ಲಿ? ಕರ್ಣನಂತೂ ಅರ್ಥನೇ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಜ್ಜಿ. ಯಾಕೋ, ಏನಾಯ್ತು? ಸರಿ, ಫಸ್ಟ್ ಒಳಗೋಗೋಣ, ಆಮೇಲೆ ಕೂತ್ ಮಾತಾಡೋಣ.
ಹಾದಿ ದೃಷ್ಟಿ, ಬೀದಿ ದೃಷ್ಟಿ, ನಾಯಿ ದೃಷ್ಟಿ, ನರಿ ದೃಷ್ಟಿ, ನೆರೆ ದೃಷ್ಟಿ, ನೆಂಟ್ರ ದೃಷ್ಟಿ, ಊರ್ನವ್ರ ದೃಷ್ಟಿ ಎಲ್ಲ ಹೊರಟೋಗ್ಲಿ. ಥೂತು ಅನ್ನು. ಥು, ಥು, ಥು. ಅಲ್ಲಿ ಚೆಲ್ಬಿಟ್ ಬಾ ಬಾ ಹ್ಮ್ ಬಾ ಕಂದ. ಇವನನ್ನ ಸಿಕ್ಕಾಕ್ಸೋಕ್ ನಾನ್ ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಯ್ತು. ಛೆ! ಅಜ್ಜಿ, ಇವತ್ ಬಾವ ಕೋರ್ಟಲ್ಲಿ ಎಷ್ಟ್ ಚೆನ್ನಾಗಿ ವಾದ ಮಾಡಿದ್ರು ಗೊತ್ತಾ? ಸಾಕ್ಷಿ ಎಲ್ಲ ಸಿಕ್ಕಿ ಎಲ್ಲ ಅಶ್ವಿನ್ ಸಿಕ್ಕಾಕೊಂಡ್ಬಿಡ್ತಾನೋ ಅನ್ಕೊಂಡಿದ್ವಿ. ಆದ್ರೆ ಭಾವ ಮಾತ್ರ ತುಂಬಾ ಚೆನ್ನಾಗಿ ವಾದ ಮಾಡಿದ್ರು. ನನ್ ಮೊಮ್ಮಗ ಅಂದ್ರೇನ್ ಕಮ್ಮಿನ? ಅವನ್ ಕರಿ ಕೋಟ್ ಹಾಕ್ಬಿಟ್ರೆ ಸಿಂಹ ಇದ್ದ ಹಾಗೆ ಬೇಟೆ ಆಡ್ದಲ್ಲೇ ಬಿಡೋದಿಲ್ಲ. ಯಾರ್ ಕುತಂತ್ರನು ಇವನ್ ಮುಂದೆ ನಡೆಯೋದಿಲ್ಲ. ಛೇ, ಮನೆಯವ್ರ ಮುಂದೆ ಇವನನ್ನ ವಿಲನ್ ಮಾಡ್ಸೋಣ, ಇವನ್ ಕೇಸ್ ಸೋಲೋ ಹಾಗೆ ಮಾಡೋಣ ಅಂತ ಏನೇನೋ ಪ್ಲಾನ್ ಮಾಡ್ದೆ. ಬಟ್ ಕೊನೆಗೂ ಹೀರೋ ಆಗ್ಬಿಟ್ಟ ಇಡಿಯಟ್. ಹಬ್ಬ, ನಾನಂತೂ ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ನನಗೇನಾದ್ರೂ ವಯಸ್ಸು ಚಿಕ್ಕದಾಗಿದ್ರೆ ಮನೆ ತುಂಬಾ ಕುಣಿದಾಡ್ಬಿಡ್ತಿದ್ದೆ. ಆದ್ರೆ ಏನ್ ಮಾಡ್ಲಿ, ಆಳಾದಿ ಮಂಡಿ ನೋವು. ಆದ್ರೂ ಅಶ್ವಿನ್ ಮನೆಗ್ ಬಂದ್ನಲ್ಲ ಕಂದ, ಏನ್ಮೇಲಾದ್ರೂ ಖುಷಿಯಾಗಿರು. ಅಜ್ಜಿ. ಯಾಕೋ, ಏನಾಯ್ತು? ಅಜ್ಜಿ, ಅಶ್ವಿನ್ಗೆ ತುಂಬಾ ಹೊಡೆದಿದ್ದಾರೆ, ಹಿಂಸೆ ಮಾಡಿದ್ದಾರೆ, ಮೈಯೆಲ್ಲ ಗಾಯ ಆಗಿದೆ. ಹೌದಾ? ಹ್ಮ್ ಯಾರು ಹೊಡೆದ್ರು? ಯಾರು ಹೊಡೆದ್ರು? ಅವನ ಕಿಡ್ನಾಪ್ ಮಾಡಿದ್ರಲ್ಲ ಅವರು. ಅವ್ರ ಮನೆ ಹಾಳಾಗೋಗ, ಅವ್ರ ಕೈ ಸೇದೋಗ ಈ ರೀತಿನ ಹೊಡೆಯೋದು? ಅಲ್ಲ, ಅವ್ರಿಗೆ ಮನ್ಸಾದ್ರೂ ಹೇಗ್ ಬಂತು ನಿನ್ನ ಹೊಡೆಯೋದಿಕ್ಕೆ? ಅಶ್ವಿನ್, ಏನೋ ನಿನ್ ಹಣೆ ಬರ ಹೀಗಿದೆ. ಒಂದಾದ್ಮೇಲೆ ಒಂದ್ ನೋವು ತಿಂತಾನೆ ಇದ್ಯಾ. ಇದನ್ನೆಲ್ಲ ನೋಡೋದಕ್ಕೆ ನನ್ಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಅತ್ತೆ, ಈಗೆಲ್ಲ ಒಳ್ಳೇದಾಗ್ತಿದೆ ಅಲ್ವಾ? ಯಾಕೆ ಕೊರಗ್ತೀರಾ? ಅಶ್ವಿನ್, ನೀನು ತಲೆ ಮೇಲೆ ಅರ್ಶಿಣದ ನೀರ್ ಹಾಕೊಂಡು ಎಲ್ಲಾ ಕರ್ಮನೂ ಕಳೀತು ಅಂತ ಅನ್ಕೋ.